17ನೇ ನಮ್ಮ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿನ ಅಂತಾರಾಷ್ಟ್ರೀಯ ಚಿತ್ರೋತ್ಸವ ಇದರ ಸಮಾರೋಪ ಸಮಾರಂಭ ಬಹಳ ಅತ್ಯಂತ ಸುಂದರವಾಗಿ ಅದ್ಭುತವಾಗಿ ನಡೀತಾ ಇದೆ. ಇವತ್ತು ಈ ಕಾರ್ಯಕ್ರಮ ಮತ್ತು ಈ ಚಿತ್ರೋತ್ಸವ ನಿಜವಾಗಲೂ ಕೂಡ ನಮ್ಮ ದೇಶದ ಒಂದು ಕಲಾ ಕ್ಷೇತ್ರದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಚಿತ್ರೋತ್ಸವ ಆಗಿ ಇವತ್ತು ನಮ್ಮ ಬೆಂಗಳೂರು ಚಿತ್ರೋತ್ಸವ ಉದ್ಭವವಾಗಿರುವಂಥದ್ದು ಇದು ಬಹಳ ಸಂತೋಷದ ವಿಷಯ. ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಚಿತ್ರೋತ್ಸವಕ್ಕೆ ಒಂದು ಮಾನ್ಯತೆ ಸಿಕ್ಕಿರ್ತಕ್ಕಂಥದ್ದು ಕೂಡ ಇದು ಬಹಳ ಸಂತೋಷದ ವಿಷಯ. ನಮ್ಮ ದೇಶದಲ್ಲಿ ಕಲೆ ಬಹಳ ಪ್ರತಿಯೊಂದು ರಾಜ್ಯದಲ್ಲೂ ಪ್ರತಿಯೊಂದು ಭಾಷೆಯಲ್ಲೂ ಕೂಡ ತಮ್ಮದೇ ಆಗಿರ್ತಕ್ಕಂಥ ಕಲೆಗಳನ್ನು ಮತ್ತು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಒಂದು ದೊಡ್ಡ ಭವ್ಯ ಇತಿಹಾಸ ನಮ್ಮ ದೇಶಕ್ಕಿದೆ. ಅದು ಸಂಗೀತನೇ ಇರ್ಬೋದು, ನೃತ್ಯನೇ ಇರ್ಬೋದು, ನಾಟಕಗಳೇ ಇರ್ಬೋದು, ಅಥವಾ ಬೇರೆ ಯಾವುದೇ ಒಂದು ನೀವು ಕಲೆಯ ಸಂಬಂಧಪಟ್ಟಿರ್ತಕ್ಕಂಥದ್ದು ನೋಡಿದಾಗ ದೊಡ್ಡ ಇತಿಹಾಸ ನಮ್ಮ ದೇಶದಲ್ಲಿದೆ. ಅದರಿಂದ ಇವತ್ತು ಮತ್ತು ವಿಭಿನ್ನವಾಗಿರುವಂಥ ಒಂದೊಂದು ಕಡೆ ಒಂದೊಂದು ಥರ. ಅದರಿಂದ ಈ ಚಿತ್ರೋತ್ಸವಗಳು ಈಗಾಗಲೇ ಎಲ್ಲರೂ ಹೇಳಿದಾಗೆ ಎಲ್ಲರನ್ನು ಕೂಡ ಬೇರೆ ಬೇರೆ ದೇಶಗಳಿಂದ ಫಾರಿನ್ ಡೆಲಿಗೇಟ್ಸು ಮತ್ತು ಫಾರಿನ್ ಫಿಲ್ಮ್ ಮೇಕರ್ಸ್ ಅವರು ಬಂದಿರ್ತಾರೆ. ಮತ್ತು ಅನೇಕ ಫಿಲಮ್ಗಳನ್ನು ನಮಗೆ ನೋಡದೇ ಇರುವಂಥದ್ದಕ್ಕೆ ಅವಕಾಶ ಇರೋದಿಲ್ಲ, ಅಂಥದ್ದನ್ನೆಲ್ಲ ನೋಡ್ತಕ್ಕಂಥದ್ದು ಅವಕಾಶ ಆಗ್ತದೆ. ಅನೇಕ ಭಾಷೆಗಳು ಅದರ ಫಿಲಮ್ಗಳನ್ನು ಇಲ್ಲಿ ನಮಗೆ ಎಕ್ಸ್ಪೋಜರ್ ಸಿಗದೇ ಇರತಕ್ಕಂಥದ್ದು ಅದು ಇಲ್ಲಿಯ ನಮ್ಮ ಚಿತ್ರೋದ್ಯಮ ಮತ್ತು ಇಲ್ಲಿಯ ಕಲಾಭಿಮಾನಿಗಳಿಗೆ ಕೊಡುವಂಥ ಅವಕಾಶ. ಸೊ ಈ ಥರ ಆಗುವಂಥದ್ದು ಖಂಡಿತವಾಗಿಯೂ ಒಂದು ಕಲೆಯನ್ನು ಒಂದು ಇನ್ನೂ ಉತ್ಕೃಷ್ಟ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಈ ಥರದ ಕಾರ್ಯಕ್ರಮಗಳು ಮಾಡ್ತಕ್ಕಂಥ ಒಂದು ಉದ್ದೇಶ. ಮತ್ತು ಬೇರೆಯವರ ಅಭಿಪ್ರಾಯಗಳೇನಿದೆ, ಬೇರೆಯವರ ವಿಚಾರಗಳೇನಿದೆ, ಅವರ ಒಂದು ಆಲೋಚನೆ ಏನು, ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಇದರಿಂದ ಸಾಧ್ಯ ಆಗ್ತದೆ. ಈಗ ಹಂಸಲೇಖ ಅವರು ಭಾಳ ಒಂದು ಒಳ್ಳೆಯ ಮಾತನ್ನು ಹೇಳಿದ್ರು. ನಮ್ಮ ಪ್ರಜಾಪ್ರಭುತ್ವ ಉಳಿಸುವಂಥದ್ದು ಕೂಡ ಕಲೆಗೆ ಒಂದು ಜವಾಬ್ದಾರಿ ಇದೆ ಅಂತ ಒಂದು ಭಾಳ ಒಳ್ಳೆ ಮಾತನ್ನು ಹೇಳಿದ್ರು. ನಿಜವಾಗ್ಲೂ ಅದನ್ನು ನಾನು ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಯಾಕಂದರೆ ಇದು ಕೂಡ ಒಂದು ಅಂಗನೇ ನಮ್ಮ ಅಭಿವ್ಯಕ್ತ. ಏನು ಪ್ರಕಾಶ್ ರಾಜರು ಹೇಳಿದ್ರು, ಅಭಿವ್ಯಕ್ತ ಸ್ವಾತಂತ್ರ್ಯ ಅದು ಉಳಿಸ್ಕೋಬೇಕು ನಾವು. ಅದು ಉಳಿಯಬೇಕಾದ್ರೆ ಅದರಲ್ಲಿ ಕಲೆಗೂ ಕೂಡ ದೊಡ್ಡ ಒಂದು ಪಾತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಅದಕ್ಕೆ ನಮ್ಮ ನಿರ್ಮಾಪಕರು, ನಿರ್ದೇಶಕರುಗಳು ಮತ್ತು ಇದರಲ್ಲಿರುವಂಥ ಜನ ಅದನ್ನು ನಾವು ಎತ್ತಿ ಹಿಡಿಯುವಂಥ ಕೆಲಸ ಕೂಡ ಮಾಡ್ತಕ್ಕಂಥದ್ದು ಕೂಡ ಇಲ್ಲೊಂದು ಕಡೆ ನಾವು ಮಾಡಬೇಕು. ಫಿಲಮ್ ಅಂತ ಹೇಳಿದ್ರೆ ಕೇವಲ ಒಂದೇ ಥರ ಇರಬೇಕು ಅಂತ ಹೇಳೋದಿಲ್ಲ, ಎಲ್ಲ ಥರ ಫಿಲಮ್ಗಳು ಬರಬೇಕು. ಅದು ಕಮರ್ಷಿಯಲ್ಲು ಇರ್ತದೆ, ಆರ್ಟ್ ಫಿಲಮ್ ಇರ್ತದೆ, ಮಧ್ಯದಲ್ಲಿರುವಂಥದ್ದು ಕೂಡ ಇರ್ತದೆ, ಎಲ್ಲವನ್ನು ಕೂಡ ಇರಬೇಕು. ಆದರೆ ಅದ್ರ ಜೊತೆಯಲ್ಲಿ ಅನೇಕ ಫಿಲಮ್ಗಳು ಇವತ್ತು ನಾವು ನೋಡ್ತಾ ಇದ್ದೇವೆ, ಅದು ಒಂದೇ ಒಂದು ಅಭಿಪ್ರಾಯಕ್ಕೆ ಸೀಮಿತವಾಗಿ ಬಿಂಬಿಸುವಂಥ ಫಿಲ್ಮ್ಗಳು ಕೂಡ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ದೇಶದಲ್ಲಿ ಎಲ್ಲ ಥರ ಅಭಿಪ್ರಾಯಗಳು ಕೂಡ ಮುಕ್ತವಾಗಿ ಪ್ರದರ್ಶನ ಆಗ್ತಕ್ಕಂಥದ್ದಕ್ಕೂ ಕೂಡ ಅವಕಾಶ ಇರಬೇಕು, ಭಯ ಭೀತಿ ಇರಬಾರ್ದು. ಒಂದು ಆರ್ಟ್ಗೆ ಬಹಳ ಮುಖ್ಯವಾಗಿರುವಂಥದ್ದು ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್, ದ ಫ್ರೀಡಮ್ ಟು ಎಕ್ಸ್ಪ್ರೆಸ್ ಯುವರ್ ಥಾಟ್ಸ್, ಯುವರ್ ಐಡಿಯಾಸ್ ಇನ್ ವಾಟ್ ಎವರ್ ಫಾರ್ಮ್, ವಿಜುವಲ್ ಆರ್ ವಾಟ್ ಎವರ್ ಮೀಡಿಯಮ್ ಯು ವಾಂಟ್ ಟು ಎಕ್ಸ್ಪ್ರೆಸ್. ಆ ಫ್ರೀಡಮ್ ಇರಬೇಕು. ಆ ವಿಚಾರಗಳು ನಾವು ಜನರಿಗೆ ತಿಳುವಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದು ಕೂಡ ಆ ಸ್ವಾತಂತ್ರ್ಯ ಇರಬೇಕು. ಸೊ ಅದಕ್ಕೆ ನಮ್ಮ ದೇಶದ ಪ್ರಜಾಪ್ರಭುತ್ವ ಇದೆ, ಆದರೆ ಒಂದೊಂದು ಸಲ ನಾವು ಅದನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೇಕು, ಅದು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದು ಇಲ್ಲುವಂಥ ಪ್ರಶ್ನೆ ಮಾಡುವಂಥದ್ದು ಕೂಡ ಇದೆ. ಇದಕ್ಕೆ ನಿಜವಾಗ್ಲೂ ಏನು ಬೇಕು ಅಂತ ಹೇಳಿದ್ರೆ, ನಮ್ಮ ಈ ಕಲಾಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಕೂಡ ಸ್ವಲ್ಪ ಧೈರ್ಯವಾಗಿ ಎಲ್ಲವನ್ನು ಕೂಡ ಚಿತ್ರಗಳನ್ನು ಮಾಡ್ತಕ್ಕಂಥದ್ದು ಕೂಡ ಅವರು ಮಾಡಬೇಕಾಗ್ತದೆ. ನಮ್ಮ ಕನ್ನಡ ಫಿಲ್ಮ್ಗಳಲ್ಲೂ ಕೂಡ ಯಾರ ಹಂಗುಗೂ ಇಲ್ದೇನೆ ತಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಹೇಳ್ತಕ್ಕಂಥ ಒಂದು ಧೈರ್ಯದಿಂದನೂ ಕೂಡ ಫಿಲ್ಮ್ಗಳು ತೆಗಿಬೇಕು ಅಂತ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ನಾವು ಅದನ್ನು ಉಳಿಸ್ಕೋಬೇಕು. ಅದನ್ನು ನಾವು ಉಳಿಸಿ ಎಲ್ಲ ಅಭಿಪ್ರಾಯಗಳು ಕೂಡ ಅವಕಾಶ ಸಿಕ್ಕುವಂಥ ರೀತಿಯಲ್ಲಿ ಆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥದ್ರಲ್ಲಿ ನಾವೆಲ್ಲರೂ ಕೂಡ, ಆರ್ಟ್ಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ, ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ಅಂತ ನಾನಂತೂ ಭಾವಿಸ್ತಾ ಇದ್ದೀನಿ ಅಂತ ಹೇಳಿ, ಇವತ್ತು ಭಾಳ ಚೆನ್ನಾಗಿ ಆಯೋಜನೆ ಆಗಿದೆ ಅಂತ ನಾನು ಯಾವುದು ಫಿಲ್ಮ್ ನೋಡೋಕ್ಕಾಗಲಿಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ
ನನಗೆ ನೋಡೋದಕ್ಕೆ ಆಸೆ ಇತ್ತು, ಇಲ್ಲ ಅಂತ ಅಲ್ಲ. ಆದರೆ ನಮ್ಮ ಒತ್ತಡದ ಒಂದು ಇದರಲ್ಲಿ ಯಾವ ಫಿಲ್ಮ್ ನೋಡೋಕ್ಕಾಗಲಿಲ್ಲ. ಆದರೆ ನನಗೆಲ್ಲರೂ ಹೇಳಿದ್ರು ಭಾಳ ಚೆನ್ನಾಗಿ ಈ ಒಂದು ಫೆಸ್ಟಿವಲ್ ನಡೆದಿದೆ ಅಂತ. ಮತ್ತು ನಾನು ಅಭಿನಂದನೆ ಸಾಧು ಕೋಕಿಲ ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ಡಿಪಾರ್ಟ್ಮೆಂಟ್, ಇನ್ಫಾರ್ಮೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಸಾಧು ಕೋಕಿಲ ಅವರಿಗೆ ಚೆನ್ನಾಗಿ ಅವರು ಎಲ್ಲ ನಡೆಸಿದ್ದಾರೆ. ಅದು ನಾನು ಎಲ್ಲೊಂದು ಕಡೆ ಓದಿದ್ದೆ, ಯುಕ್ರೇನಿನ ಪ್ರಧಾನಮಂತ್ರಿ ಅವರು ಕಾಮಿಡಿಯನ್ ಆಗಿದ್ರು ಅಂತ. ಅದಕ್ಕೆ ಸಾಧು ಕೋಕಿಲ ಅವರು ಮುಂದೆ ಏನಾಗ್ತಾರೋ ನಾವು ಕಾದು ನೋಡಬೇಕಾಗ್ತದೆ. ಅವರು ಒಳ್ಳೆಯ ಒಂದು ಹೆಸರನ್ನು ಅವರು ಮಾಡಿದ್ದಾರೆ, ಮಾಡ್ತಾ ಇದ್ದಾರೆ. ಇದೇ ರೀತಿ ಎಲ್ಲರೂ ನಾವೆಲ್ಲ ಸೇರಿ ಒಂದು ನಮ್ಮ ಕರ್ನಾಟಕ, ನಮ್ಮ ನಾಡಿನಲ್ಲಿ ಕಲೆಯನ್ನು ಇನ್ನೂ ಬೆಳೆಸೋಣ. ನಮ್ಮ ಫಿಲ್ಮ್ ಫೀಲ್ಡ್ಗೆ, ಫಿಲ್ಮ್ ಇಂಡಸ್ಟ್ರಿಗೆ ಏನೇನು ಸಹಕಾರ ಬೇಕು ಖಂಡಿತವಾಗಿಯೂ ನಮ್ಮ ಸರ್ಕಾರದಿಂದನೂ ಕೂಡ ಎಲ್ಲವನ್ನು ಕೂಡ ಕೊಡಿಸ್ತಕ್ಕಂಥದ್ದಕ್ಕೆ ನಮ್ಮೆಲ್ಲರ ಒಂದು ಬೆಂಬಲ, ಸಪೋರ್ಟ್ ಪೂರ್ತಿಯಾಗಿರುತ್ತೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.